ಹಲೋ ಎವ್ರಿವನ್, ಯು ಪಿ ಎಸ್ ಸಿ ಮೈಂಡ್ ಗೇಮ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಜಿಯೋಗ್ರಫಿಯಲ್ಲಿ ನಾವು ಏನು ನೋಡ್ತಾ ಇದ್ವಿ ನೆನಪಿದೆಯಾ? ಇಂದಿನ ಕ್ಲಾಸ್ಗಳಲ್ಲಿ ಯಾವ್ಯಾವ ಮುಖ್ಯವಾದ ವಿಷಯಗಳನ್ನು ನಾವು ಗಮನಿಸ್ತಾ ಇದ್ವಿ. ಮೊದಲು ನಾನು ಹೇಳ್ತಾ ಇರೋದು ಮಾರ್ಫಾಲಜಿಗೆ ಸಂಬಂಧಪಟ್ಟ ಹಾಗೆ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಅದಾದ ನಂತರ ಸಿ ಫ್ಲೋರ್ ಸ್ಪ್ರೆಡಿಂಗ್ ಬಗ್ಗೆ ನೋಡಿದ್ವಿ. ಕನ್ವೆಕ್ಷನಲ್ ಕರೆಂಟ್ ಥಿಯರಿ, ಇದೆಲ್ಲ ಹೆಸರು ಹೇಳಿದಾಗ ಅದರ ಒಂದು ಇಮ್ಯಾಜಿನೇಷನ್ ಬಂದರೆ ಒಳ್ಳೆಯದು, ಅಂದರೆ ರಿವಿಷನ್ ಮಾಡ್ತಾ ಇದ್ದೀರಿ ಅಂತ. ಕನ್ವೆಕ್ಷನಲ್ ಕರೆಂಟ್ ಥಿಯರಿ, CDT ಯಾರು ಪ್ರಪೋಸ್ ಮಾಡಿದ್ದು ನೆನಪಿರಲಿ, ಸಿ ಫ್ಲೋರ್ ಸ್ಪ್ರೆಡಿಂಗು ಹ್ಯಾರಿ ಹೆಸ್. ಕನ್ವೆಕ್ಷನಲ್ ಕರೆಂಟು ಎಲ್ಲವನ್ನು ಹೇಳಿದಾಗ ಆ ಒಂದು ಥಿಯರಿ ಮತ್ತು ಯಾರು ಪ್ರಪೋಸ್ ಮಾಡಿದ್ದು ಅನ್ನೋದು ನೆನಪಾಗಬೇಕು. ಕೆಲವೊಂದು ಕ್ವಶನ್ಗಳನ್ನು ಇಲ್ಲಿ ಒಂಥರ ಕೇಳ್ತಾನೆ, ನಿಮಗೆ ಎಷ್ಟು ನೆನಪಿದೆ ಅಥವಾ ತುಂಬ ಹಳೆಯದು. ಇದಕ್ಕೆ ಆನ್ಸರನ್ನು ಈ ಕ್ವಶನ್ ನಂಬರ್ 1 ಅಂತ ಹಾಕ್ತೇನೆ. 1 ಅಂತ ಹಾಕಿ ಕಮೆಂಟ್ ಮಾಡಿ, ಆನ್ಸರ್ ಕಮೆಂಟ್ ಮಾಡಿ ಯಾವುದು ಆನ್ಸರ್ ಅಂತ. ಮೊದಲನೇದು, ಮೋಸ್ಟ್ ಅಬಂಡೆಂಟ್ ಎಲಿಮೆಂಟ್ ಆನ್ ಅರ್ತ್ ಕ್ರಸ್ಟ್. ಅರ್ತಿನ ಕ್ರಸ್ಟಲ್ಲಿ ಇರುವಂಥ ಮೋಸ್ಟ್ ಅಬಂಡೆಂಟ್ ಎಲಿಮೆಂಟ್ ಯಾವುದು? 1 ಅಂತ ಹಾಕಿ ಕಮೆಂಟ್ ಮಾಡಿ. ಎರಡನೇ ಕ್ವಶನ್, ಡಿಸ್ಕಂಟಿನ್ಯೂಟೀಸ್ present below asthenosphere. ಎಸ್ಟೆನೋಸ್ಪಿಯರ್ನ ಕೆಳಗಡೆ ಇರುವಂತಹ ಡಿಸ್ಕಂಟಿನ್ಯೂಟೀಸ್ಗಳು ಯಾವುದು ನೆನಪು ಮಾಡ್ಕೊಂಡು ಕಮೆಂಟ್ ಮಾಡಿ. ಮೂರನೇ ಕ್ವಶನ್, ಹೂ ಗೇವ್ ದಿ ಥಿಯರಿ ಆಫ್, ಯಾವ ಥಿಯರಿ? CDT ಬಗ್ಗೆ ಗೊತ್ತಿರಬಹುದು ನಿಮಗೆ ಅಲ್ವಾ? ಮತ್ತು ಯಾವ ಥಿಯರಿ? ಸಿ ಫ್ಲೋರ್ ಸ್ಪ್ರೆಡಿಂಗು ಜಸ್ಟ್ ಹೇಳಿದ್ದೇನೆ. ಕನ್ವೆಕ್ಷನಲ್ ಕರೆಂಟ್ ಯಾರು ಆ ಥಿಯರಿ ಪ್ರಪೋಸ್ ಮಾಡಿದ್ದು? ಮೂರನೇ ಕ್ವಶನ್. ನಾಲ್ಕನೇ ಕ್ವಶನ್ನು, 2 ಸ್ಟೇಟ್ಮೆಂಟ್ ಇದೆ ನೋಡಿ. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟು. ಮೊದಲನೇ ಸ್ಟೇಟ್ಮೆಂಟ್ ಏನು? ಆಕ್ಸಿಜನ್ ಹ್ಯಾಸ್ ಬೀನ್ present in the atmosphere since its evolution. ಅಟ್ಮಾಸ್ಫಿಯರ್ ಇವಾಲ್ವ್ ಯಾವಾಗ ಆಗ್ತಾ ಇತ್ತು ಅದಕ್ಕಿಂತ ಆವಾಗಿಂದನೂ ಆಕ್ಸಿಜನ್ ಇತ್ತು ಅಂತ ಈ ಸ್ಟೇಟ್ಮೆಂಟಲ್ಲಿ ಹೇಳ್ತಾ ಇದ್ದಾರೆ. ಇದಾದ ನಂತರ ಎರಡನೇ ಸ್ಟೇಟ್ಮೆಂಟ್ ನೋಡಿ, ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ಅರ್ತ್ has been changed multiple times since its evolution. ಎರಡು ಸ್ಟೇಟ್ಮೆಂಟ್ಗಳಲ್ಲಿ ಆಪ್ಷನ್ ಏನಿದೆ? 1 ಓನ್ಲಿ, ಬಿ 2 ಓನ್ಲಿ. ಇದು ಈ ಥರ ಸ್ಟೇಟ್ಮೆಂಟ್ ಬರ್ತಾ ಇರುತ್ತೆ UPSCಯಲ್ಲಿ. 1 ಓನ್ಲಿ, 2 ಓನ್ಲಿ. ಸಿ ಏನಿರುತ್ತೆ? ಬೋತ್ ಇರುತ್ತೆ. ಡಿ ನನ್. ಇದರಲ್ಲಿ ಸರಿಯಾದ ಆಪ್ಷನ್ ಯಾವುದು? 4 ಅಂತ ಹಾಕಿ ಕೆಳಗಡೆ ಕಮೆಂಟ್ ಮಾಡಿ. ಇವಿಷ್ಟು ನಿಮಗೆ ನೆನಪಾಗಿರಬಹುದು, ಕಮೆಂಟ್ ಮಾಡಿರಬಹುದು ನೀವು ಅಂತ ಅಂದ್ಕೊಳ್ತಾ ಮುಂದಿನ ವಿಷಯಕ್ಕೆ ಹೋಗೋಣ. ಏನಾಗ್ತಾ ಇತ್ತು?
ನೆನಪಾಗ್ತಾ ಇದೆಯಾ? ಹಿಂದಿನ ಇದರಲ್ಲಿ ಕೆಲವೊಂದು ಇಮೇಜಸ್ ತೋರಿಸ್ತೇನೆ ನೋಡಿ. ಪ್ಲೇಟ್ಸ್ ಭೂಮಿಯ ಒಳಗಡೆ, ಇಂಟೀರಿಯರ್ ಒಳಗಡೆ ಯಾಕೆ ಮೂವ್ ಆಗುತ್ತೆ? ಯಾಕಂತಂದರೆ ಕೆಳಗಡೆ ಕನ್ವೆಕ್ಷನ್ ಕರೆಂಟ್ ಇದೆ. ಕನ್ವೆಕ್ಷನ್ ಕರೆಂಟ್ ಮೇಲೆ ಬರ್ತಾ ಇರುತ್ತೆ. ಕನ್ವೆಕ್ಷನ್ ಆಗೋದು ಎಲ್ಲ ಏನು ಮಾಡ್ಕೊಳ್ಳಿ, ಒಂದು ಕನ್ವೆಕ್ಷನ್ ಕರೆಂಟ್ ಏನಾಗ್ತಾ ಇದೆ, ಮೇಲ್ಗಡೆ ಹೇಗೆ ಬರ್ತಾ ಇರುತ್ತೆ, ಬಂದು ಹೇಗೆ ಪುಷ್ ಮಾಡುತ್ತೆ, ಎಲ್ಲವನ್ನ ಮೊದಲು ನೋಡಿದ್ವಿ. ಮ್ಯಾಂಟಲಿಂದ ಬರ್ತಾ ಇರೋದು, ಇದರಿಂದಾಗಿ ಪ್ಲೇಟು ಈ ಕಡೆ ಮೂವ್ ಆಗ್ತಾ ಇದೆ ನೋಡಿ. ಮೂವಿಂಗ್ ಪ್ಲೇಟು ಮಿಡ್ ಓಷನಿಕ್ ರಿಜ್ ಕ್ರಿಯೇಟ್ ಆಗೋದು ನೆನಪಾಗ್ತಾ ಇದೆಯಾ? ಅದೊಂದು ಪಾರ್ಟ್ ಬಹಳ ಮುಖ್ಯವಾಗಿ ನೋಡ್ಕೊಳ್ಳೇಬೇಕಾಗಿರೋದು. ಅದರಿಂದನೇ ಮುಂದೆ ಬೇಸಿಕ್ ಆಗಿ ನಿಮಗೆ ಎಲ್ಲ ಡೀಟೇಲ್ಸ್ ಗೊತ್ತಾಗ್ತಾ ಹೋಗುತ್ತೆ. ಫಸ್ಟು ಕೆಳಗಡೆಯಿಂದ ತಳ್ತಾ ಹೋಗುತ್ತೆ. ಸಾಧಾರಣವಾಗಿರೋದು ತಿನ್ನಾಗ್ತಾ ಹೋಯಿತು ನೋಡಿ, ತಿನ್ನಾಗ್ತಾ ಹೋಗುತ್ತೆ. ಸಿ ಫ್ಲೋರ್ ಸ್ಪ್ರೆಡಿಂಗಲ್ಲೂ ಇದೇ ಥರ ಆಗೋದನ್ನು ನೋಡಿದ್ದೀವಿ. ಎರಡು ಕಡೆ ತಳ್ಳಲ್ಪಡುತ್ತೆ. ಅರ್ಲಿ ರಿಫ್ಟಿಂಗಲ್ಲಿ ಈ ಥರ. ನೆಕ್ಸ್ಟ್ ಅಡ್ವಾನ್ಸ್ಡ್ ರಿಫ್ಟಿಂಗು, ಇಲ್ಲಿ ವಾಪಸ್ ಇಷ್ಟು ತಳೆದ ಮೇಲೆ ಸೈಡಲ್ಲಿ ಏನಿರುತ್ತೆ, ಇಲ್ಲಿ ಬಂದು ಅದು ಇಲ್ಲಿ, ಅಥವಾ ಇಲ್ಲಿ ನಾವು ಟ್ರೆಂಚಸ್ ಅಂತ ಹೇಳ್ತೀವಲ್ವಾ, ಟ್ರೆಂಚಸ್ ಇರುತ್ತೆ. ಮೊದಲು ಕಾಂಟಿನೆಂಟಲ್ ಇರೋದು ಹೊಸ ಓಷನಿಕ್ ಕ್ರಸ್ಟ್ ಕ್ರಿಯೇಟ್ ಆಗ್ತಾ ಇರುತ್ತೆ ಮಿಡ್ ಓಷನಿಕ್ ರಿಜ್ಜಲ್ಲಿ. ಮ್ಯಾಂಟಲ್ ಅಪ್ ವೆಲ್ ಆಗೋದು, ಮ್ಯಾಂಟಲ್ ಮೇಲೆ ಬರೋದು, ಮತ್ತು ಡಿಕಂಪ್ರೆಷನ್ ಮೇಲ್ಗಡೆ ಬರೋದು, ತಳ್ಳೋದು, ಮತ್ತು ಕನ್ವೆಕ್ಷನ್ ಸೆಲ್ಲು ಈ ಥರ ಮೂವ್ ಆಗ್ತಾ ಇರೋದು. ಇದರ ಬಗ್ಗೆ ನೋಡಿದ್ವಿ ಮೊದಲು. ಇಷ್ಟು ನಿಮ್ಗೆ ಗೊತ್ತಿರಬಹುದು ಅಂತ ಅಂದ್ಕೊಳ್ತಾ ಒಂದ್ಸರಿ ಇಮೇಜ್ ತೋರಿಸಿದ್ರೆ ಜಾಸ್ತಿ ನೆನಪಾಗ್ಬೋದು ಅಂತ ಒಂದ್ಸರಿ ತೋರಿಸಿದೆ. ಇದ್ರ ಜೊತೆ ಲಾಸ್ಟಲ್ಲಿ ನಾವು ಪ್ಲೇಟ್ಸ್ ಹೇಗೆ ಮೂವ್ ಆಗುತ್ತೆ, ಇಮೇಜ್ ಸ್ವಲ್ಪ ಕ್ಲಾರಿಟಿ ಕಡಿಮೆ ಇರಬಹುದು. ಫಸ್ಟು ಮ್ಯಾಗ್ಮಾ ನೋಡಿ, ಸಿಂಪಲಾಗಿ ನೋಡ್ತಾ ಹೋಗಿ. ನಿಮಗೆ US ಗೊತ್ತಿದೆ, ಕೆಳಗಡೆ ಸೌತ್ ಅಮೇರಿಕಾ ಇದೆ. ಸೌತ್ ಅಮೇರಿಕಾದಲ್ಲಿ ಕೊಲೆರಾಡೋ ಪ್ಲಾಟು ಅದೆಲ್ಲ ಬರ್ತಾ ಹೋಗುತ್ತೆ. ಮತ್ತು ಆಫ್ರಿಕನ್ ರಿಫ್ಟ್ ವ್ಯಾಲಿ, ರಿಯೋ ಗ್ರ್ಯಾಂಡ್ ರಿಫ್ಟು, ಇದೆಲ್ಲ ಒಂದು ಸಾರಿ ಮ್ಯಾಪ್ನಲ್ಲಿ ನೋಡಿಕೊಂಡ್ರೆ ಒಳ್ಳೆಯದು. ಮೊದಲೊಂದು ಸಾರಿ ಯಾರಾದರೂ ಮ್ಯಾಪಿಂಗ್ ಕ್ಲಾಸ್ ಅಟೆಂಡ್ ಮಾಡಿದರೆ ಅವ್ರಿಗೆ ಗೊತ್ತಿರುತ್ತೆ ಇದೆಲ್ಲ ಎಲ್ಲಿ ಬರುತ್ತೆ ಅಂತ, ಈ ಪ್ಲಾಟುಗಳು ಎಲ್ಲಿ ಬರ್ತಾ ಇದೆ. ಈಗ ಕಾಂಟಿನೆಂಟಲ್ ಕ್ರಸ್ಟ್, ಇದು ಜಸ್ಟ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರೋದು. ಇದು ಪೂರ್ತಿ ಈಗಲೇ ಅರ್ಥ ಆಗಬೇಕು ಅಂತ ಇಲ್ಲ, ಜಸ್ಟ್ ನೋಡಿ. ಮ್ಯಾಗ್ಮಾ ಮೇಲ್ಗಡೆ ತಳ್ಳಲ್ಪಡ್ತಾ ಇದೆ. ತಳ್ಳಲ್ಪಟ್ಟಾಗ ಎರಡು ಕಾಂಟಿನೆಂಟಲ್ ಕ್ರಸ್ಟ್, ನಾರ್ಮಲ್ ಫಾಲ್ಟ್ ಕ್ರಿಯೇಟ್ ಆಗುತ್ತೆ. ಆ ಫಾಲ್ಟ್ ರಿಫ್ಟ್ ವ್ಯಾಲಿ ಥರ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ನಾರ್ಮಲ್ ಫಾಲ್ಟ್ ಫಾರ್ಮ್ ಆಗಿ ಎರಡು ಈ ಕಡೆ ತಳ್ಳಲ್ಪಡ್ತಾ ಇದೆ. ನೆಕ್ಸ್ಟ್ ಅಲ್ಲೇನಾಗುತ್ತೆ, ಓಷನ್ ಅಥವಾ ನೀರು ಸಿ ಲೆವೆಲ್ ಬಂದು ಅಲ್ಲಿ ರೈಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೆಟಮೆಂಟ್ ಫಾರ್ಮ್ ಆಗುತ್ತೆ. ಓಷನಿಕ್ ಕ್ರಸ್ಟ್, ಕಾಂಟಿನೆಂಟಲ್ ಕ್ರಸ್ಟ್ ಇರೋದು ಓಷನಿಕ್ ಕ್ರಸ್ಟ್ ಆಗಿ ಫಾರ್ಮ್ ಆಗುತ್ತೆ. ಅದೇ ಎಕ್ಸ್ಪೆಂಡ್ ಆಗಿ ಜಾಸ್ತಿ ದೂರ, ಇನ್ನಷ್ಟು ದೂರ ಈ ಕಡೆ ಇರುವಂಥ ಕಾಂಟಿನೆಂಟ್ ಪ್ಲೇಟು ಇನ್ನಷ್ಟು ದೂರ ತಳ್ಳಲ್ಪಡ್ತಾ ಇದೆ. ಇರೋಷನ್ನು, ಕೂಲ್ ಆಗೋದು, ಈ ಥರ ಬೇರೆ ಬೇರೆ ಫ್ಯಾಕ್ಟರ್ಸ್ಗಳು. ಹಾಗೆ ಹೇಗೆ ಅದು ಆಯಿತು ಅದ್ರ ಬಗ್ಗೆ ಒಂದು ಇಮೇಜ್ ಇತ್ತು, ಅದನ್ನು ನಿಮಗೆ ತೋರಿಸಿದೆ ಅಷ್ಟೇ. ಪ್ಲೇಟ್ಸ್ ಮೂವ್ ಆಗೋದ್ರ ಬಗ್ಗೆ ನಾವು ಹಿಂದಿನ ಇದರಲ್ಲಿ ತಿಳ್ಕೊಂಡಿದ್ದೀವಿ. ಅದನ್ನು ನೀವು ಸರಿಯಾಗಿ ಬರ್ಕೊಂಡಿದ್ರೆ ಗೊತ್ತಾಗಿರುತ್ತೆ ನಿಮಗೆ. ಈಗ ಇಂಪಾರ್ಟೆಂಟಾಗಿ ನಾವು ನೋಡ್ಲಿಕ್ಕೆ ಹೊರಟಿರೋದು ಪ್ಲೇಟ್ಸ್ ಮೂಮೆಂಟ್ ಬಗ್ಗೆ, ಅಥವಾ ಯಾವ್ಯಾವ ಥರ ಪ್ಲೇಟ್ಸ್ ಇರುತ್ತೆ. ಈಗ ನೋಡಿ, ಬೇರೆ ಬೇರೆ ಕಾಣಿಸ್ತಾ ಇರ್ಬೋದು ಅಂತ ಅಂದ್ಕೊಳ್ತೇನೆ. ಇಲ್ಲೊಂದು ಪ್ಲೇಟ್ ಇದೆ, ಇದ್ರ ಕಲರ್ ಕಾಣಿಸ್ತಾ ಇದೆಯಾ? ಬ್ಯಾಕ್ಗ್ರೌಂಡ್ ಸ್ಟ್ರೋಕ್ ಚೇಂಜ್ ಮಾಡಬೇಕಾ ನೋಡ್ತೇನೆ, ಒಂದು ನಿಮಿಷ. ಇನ್ನೊಂದು ಪ್ಲೇಟ್ ಇದೆ,
ಈ ಥರ ಹಲವಾರು ಪ್ಲೇಟ್ಗಳಿದೆ ಇಲ್ಲಿ. ಇದನ್ನು ಬಿಡಿಸ್ಕೊಂಡ್ರೆ ಒಳ್ಳೆಯದು. ಬಿಡಿಸ್ಕೊಂಡು ಕರೆಕ್ಟಾಗಿ ಬಿಡಿಸ್ಕೊಳ್ಬೇಕು ಅಂತಿಲ್ಲ, ಆದರೆ ಐಡಿಯಾ ಬರಲಿ. ಪ್ಲೇಟ್ ಇದೆ ಇದರಲ್ಲಿ. ಇಲ್ಲೊಂದು ಪ್ಲೇಟ್ ಇದೆ. ಈ ಥರ 3-4 ಪ್ಲೇಟ್ಸ್ ಇದೆ. ಪ್ಲೇಟ್ಸ್ ಅಂತಂದ್ರೆ ಏನು? ಲಿಥೋಸ್ಪಿಯರ್ ಇದೆ ಅಲ್ವಾ, ಅದರ ಪಾರ್ಟ್ಸ್ ಅಷ್ಟೇ. ಪ್ಲೇಟ್ಸ್ ಅಂತ ಕರಿತೇವೆ. ಆ ಬ್ಲಾಕಿಗೆ, ಲಿಥೋಸ್ಪಿಯರ್ ಬ್ಲಾಕಿಗೆ ಪ್ಲೇಟ್ಸ್ ಅಂತ ಕರಿತೇವೆ. ಇದು ಪ್ಲೇಟ್ 1 ಅಂತ ಕನ್ಸಿಡರ್ ಮಾಡಿ. ಇದು 2. ಇದಾದಮೇಲೆ ಇದು 3, 4, 5 ಅಂತ. 3, 4, 5 ಈ ಥರ ಇದ್ದಾಗ ಕೆಳಗಡೆ ಕನ್ವೆಕ್ಷನ್ ಕರೆಂಟ್ ಇದೆ ಅಲ್ವಾ, ಅದು ನಿಮ್ಗೆ ಗೊತ್ತಿದೆ. ಕನ್ವೆಕ್ಷನ್ ಕರೆಂಟು ಕೆಳಗಡೆಯಿಂದ ಪುಷ್ ಮಾಡ್ತಾ ಇದೆ. ಈ ಕಡೆ ಪುಷ್ ಮಾಡುತ್ತೆ ಇದು 2 ಪ್ಲೇಟನ್ನು. ಇದಾದಮೇಲೆ ಇಲ್ಲೂ ಸಹ ಕನ್ವೆಕ್ಷನ್ ಕರೆಂಟ್ ಇರುತ್ತೆ. ಅದು ಎಲ್ಲಿ ಬೇಕಾದರೂ ಇರಬಹುದು. ಪುಷ್ ಮಾಡ್ತಾ ಇದೆ. ಈ ಕಡೆ ಇನ್ಯಾವುದೋ ಪ್ಲೇಟ್ ಇರಬಹುದು, ಇಲ್ಲಿ ಪುಷ್ ಮಾಡ್ತಾ ಇದೆ. ನೋಡಿ, ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಇಲ್ಲಿ 1 ಮತ್ತು 2ನೇ ಪ್ಲೇಟು, 1 and 2, ಮತ್ತು ಈ ಕಡೆ ಇದೆಯಲ್ವಾ 3 ಮತ್ತು 4ನೇ ಪ್ಲೇಟು, ಅದರ ಜೊತೆ 3, 4 ಮತ್ತು 4ನೇ ಪ್ಲೇಟು. ಇದು ಯಾವ ಥರ ಮೂವ್ ಆಗ್ತಾ ಇದೆ ನೋಡಿ. ಒಂದು ಈ ದಿಕ್ಕಲ್ಲಿ ಹೋದರೆ ಇನ್ನೊಂದು ದಿಕ್ಕಲ್ಲಿ ಹೋಗ್ತಾ ಇದೆ. 3 ಈ ಕಡೆ ಬಂದರೆ 4 ಈ ಕಡೆ ಬರ್ತಾ ಇದೆ ಅಲ್ವಾ. ದೇ ಆರ್ ಮೂವಿಂಗ್ ಅವೇ ಫ್ರಾಮ್ ಈಚ್ ಅದರ್. ಮೂವಿಂಗ್ ಅವೇ ಫ್ರಾಮ್ ಈಚ್ ಅದರ್. ಒಂದಕ್ಕಿಂತ ಇನ್ನೊಂದು ಬೇರೆ ದಿಕ್ಕಿನಲ್ಲಿ ಚಲಿಸ್ತಾ ಇದೆ, ಒಂದಕ್ಕಿಂತ ಇನ್ನೊಂದು ದೂರ ಆಗ್ತಾ ಇದೆ. ಅದೇ ನೋಡಿ, ಈಗ 2 ಮತ್ತು 3ನೇದು ಕನ್ಸಿಡರ್ ಮಾಡಿ. 2 ಈ ಕಡೆ ಬರ್ತಾ ಇದೆ, 3 ಈ ಕಡೆ ಬರ್ತಾ ಇದೆ. ಈ ಕಡೆ ಇನ್ನೂ ಈ ಕಡೆ ಬಂದರೆ 4 ಈ ಕಡೆ ಬರ್ತಾ ಇದೆ, 4ನೇ ಪ್ಲೇಟು. 5ನೇದು ಈ ಕಡೆ ಬರ್ತಾ ಇದೆ. ಅದರ ಅರ್ಥ ಏನು? 2 and 3 ಮತ್ತು 4 and 5 ಇದೆಲ್ಲ ಮೂವಿಂಗ್ ಟುವರ್ಡ್ಸ್ ಈಚ್ ಅದರ್ ಅಲ್ವಾ. ಸೊ ಪುಷಿಂಗ್ ಟುವರ್ಡ್ಸ್ ಈಚ್ ಅದರ್. ಪುಷಿಂಗ್ ಟುವರ್ಡ್ಸ್ ಈಚ್ ಅದರ್. ಅಂದರೆ ಪ್ಲೇಟ್ ಮೂಮೆಂಟು ಒಂದಕ್ಕೊಂದು ಪೂರಕವಾಗಿಯೂ ಇರಬಹುದು, ಒಂದಕ್ಕೊಂದು ಮುಖ ಮಾಡ್ಕೊಂಡು ಇರಬಹುದು, ಒಂದರಿಂದ ಒಂದು ಬೇರೆ ಕಡೆನೂ ಹೋಗಬಹುದು. ಇದು 2 ಥರ. ಇನ್ನೊಂದು ಥರ ಇದೆ. ಇನ್ನೊಂದು ಥರದ್ದು ನಾನು ಇದನ್ನು ಬರೆಸ್ತೇನೆ, ಆದರೆ ನಿಮಗೊಂದು ಐಡಿಯಾ ಬರಲಿಕ್ಕೆ ಹೇಳ್ತಾ ಇದ್ದೇನೆ. ಈ ಥರ ಭೂಮಿ ಇದೆ ಅಂತ ಇಟ್ಕೊಳ್ಳಿ. ಈಗ ನಾವು ಸೀ ಫ್ಲೋರ್ ಸ್ಪ್ರೆಡಿಂಗಲ್ಲಿ ರಿಡ್ಜಸ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿದ್ವಿ. ಇದನ್ನು ಅಟ್ಲಾಂಟಿಕ್ ಓಷನ್ ಅಂತ ಕನ್ಸಿಡರ್ ಮಾಡಿ. ಅಟ್ಲಾಂಟಿಕ್ ಓಷನ್ನಲ್ಲಿ ರಿಡ್ಜಸ್ ಕ್ರಿಯೇಟ್ ಆಗಿದೆ. ಈಗ ರಿಡ್ಜಸ್ ಕ್ರಿಯೇಟ್ ಆಗಿದೆ. ಅಟ್ಲಾಂಟಿಕ್ ಓಷನ್ ಈ ಕಡೆ ಏನಿದೆ, ಈ ಕಡೆ ನಾರ್ತ್ ಅಮೇರಿಕಾ ಇದೆ, ಇಲ್ಲಿ ಸೌತ್ ಅಮೇರಿಕಾ ಇದೆ, ಇಲ್ಲಿ ಆಫ್ರಿಕಾ ಇದೆ, ಇಲ್ಲಿ ಯುರೇಷಿಯನ್ ಪ್ಲೇಟ್ ಇದೆ ಅಂತ ಇಟ್ಕೊಳ್ಳಿ. ಹೀಗಿದ್ದಾಗ ಈ ಕಡೆ ಇರುವಂಥದ್ದು ಒಂದು ಪ್ಲೇಟ್ ಆಯಿತು, ಈ ಕಡೆ ಇರೋದು ಇನ್ನೊಂದು ಪ್ಲೇಟ್ ಆಯಿತು. ರಿಡ್ಜಸ್ ನೆನಪಾಗ್ತಾ ಇದೆಯಾ? ರಿಡ್ಜಸ್ ಕ್ರಿಯೇಟ್ ಆದಾಗ ಈ ಕಡೆ ಇರೋದು ಈ ಕಡೆ ತಳ್ಳಲ್ಪಡುತ್ತೆ, ಮತ್ತು ಈ ಕಡೆ ಇರೋದು ಈ ಕಡೆ ತಳ್ತಾ ಹೋಗುತ್ತೆ. ಈ ಥರ ಆದಾಗ ನೋಡಿ, ಇಲ್ಲೊಂದು ತಳ್ಳೋದಾಗ್ತಾ ಇದೆ, ಇಲ್ಲೂ ಒಂದು ಲೆವೆಲಲ್ಲಿ ತಳ್ತಾ ಇದ್ದಾರೆ. 2 ಕಡೆ ಈ ಥರ ಆಗ್ತಾ ಇದೆ. ಇನ್ನು ಈ ಪಾರ್ಟಲ್ಲೂ ಸಹ ಅದೇ ಆಗ್ತಾ ಇದೆ, ಯಾಕಂದರೆ ಮಿಡ್ ಓಷನಿಕ್ ರಿಡ್ಜಸ್ ಇಲ್ಲೂ ಸಹ ಆಗ್ತಾ ಇರುತ್ತೆ. ಆದರೆ ಆ್ಯಕ್ಚುಲಿ ಇಲ್ಲಿ ಯಾವ ಸ್ಪೀಡಲ್ಲಿ ಪ್ಲೇಟು ಪುಷ್ ಆಗ್ತಾ ಇದೆಯೋ, ಇಲ್ಲಿ ಯಾವ ಸ್ಪೀಡಲ್ಲಿ ಆಗ್ತಾ ಇದೆಯೋ ಅದೆಲ್ಲ ಒಂದೇ ಸೇಮ್ ಇರುತ್ತಾ ನಿಮ್ಮ ಪ್ರಕಾರ? ಆ ರೇಟ್ ಆಫ್ ಡೈವರ್ಜ್ ಆಗೋದು
ಡೈವರ್ಜ್ ಅಂದರೆ ಒಂದರಿಂದ ಒಂದು ದೂರ ಹೋಗೋದು. ಆ ರೇಟ್ ಆಫ್ ಡೈವರ್ಜನ್ಸ್ ಇದೆಯಲ್ವ ಅದು ಸೇಮ್ ಇರೋದಿಲ್ಲ. ಸೇಮ್ ಇಲ್ಲದೆ ಇರುವಾಗ ಎಲ್ಲಿ ಸ್ಪೀಡ್ ಜಾಸ್ತಿ ಇರುತ್ತೋ ಆ ಸ್ಪೀಡ್ ಜಾಸ್ತಿ ಇರುವಂಥ ಭಾಗ ಮುಂದೆ ಹೋಗುತ್ತೆ, ಎಲ್ಲಿ ಸ್ಪೀಡ್ ಕಡಿಮೆ ಇರುತ್ತೋ ಆ ಭಾಗ ಸ್ವಲ್ಪ ಹಿಂದುಳಿಯುತ್ತೆ. ಆವಾಗ ಮುಂದೆ ಹೋದ ಭಾಗಕ್ಕಿಂತ ಇಲ್ಲಿರುವಂಥ ಭಾಗದ ಒಂದು ನಡುವೆ ಕ್ರ್ಯಾಕ್ ಉಂಟಾಗುತ್ತೆ. ಇನ್ನಷ್ಟು ಕ್ಲಾರಿಟಿ ಬರಲಿಕ್ಕೆ ನೋಡಿ, ಒಂದು ಮಿಡ್ ಓಷನಿಕ್ ರಿಡ್ಜಸ್ ಇದೆ ಅಂತ ಇಟ್ಕೊಳ್ಳಿ. ಮೇಲ್ಗಡೆ ಒಂದು ಪ್ಲೇಟ್ ಇದೆ, ದೊಡ್ಡ ಪ್ಲೇಟ್ ಇದೆ ಅಂತ ಇಟ್ಕೊಳ್ಳಿ. ಇಲ್ಲೊಂದು ಪ್ಲೇಟ್ ಇದೆ, ಈಗ ಪುಷ್ ಆಗ್ತಾ ಇದೆ. ದೊಡ್ಡ ಪ್ಲೇಟ್ ಅಂತಂದರೆ ಸಾವಿರಾರು ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ, ಇಲ್ಲಿಂದ ಇಲ್ಲಿ ತನಕ ಸಾವಿರಾರು ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಈಗೇನಾಯಿತು, ಸ್ಪೀಡು ಆಗ್ತಾ ಇರ್ತಕ್ಕಂಥ ಪಡ್ತಕ್ಕಂಥ ಸ್ಪೀಡ್ ಇದೆಯಲ್ವಾ, ಕನ್ವೆಕ್ಷನ್ ಕರೆಂಟ್ ಒಳಗಡೆ ಸ್ಪೀಡು ಜಾಸ್ತಿ ಇದೆ, ಸ್ಟ್ರಾಂಗ್ ಇದೆ ಕನ್ವೆಕ್ಷನ್ ಕರೆಂಟ್. ಹಾಗಾಗಿ ಈ ಪಾರ್ಟಿಗೆ ಜಾಸ್ತಿ ಫೋರ್ಸ್ ಬರ್ತಾ ಇದೆ, ಜಾಸ್ತಿ ಸ್ಪೀಡ್ ಅದ್ರ ಮೇಲೆ ಎಕ್ಸರ್ಟ್ ಆಗ್ತಾ ಇದೆ. ಹಾಗಾಗಿ ಈ ಪಾರ್ಟ್ ಏನಾಯಿತು, ಸ್ವಲ್ಪ ಫಾಸ್ಟಾಗಿ ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಈ ಪಾರ್ಟ್ ಸ್ವಲ್ಪ ಹಿಂದುಳಿಯುತ್ತೆ. ಆವಾಗ ಇಲ್ಲಿ ಒಂದು ಕ್ರ್ಯಾಕ್ ಆಗುತ್ತೆ, ಇಲ್ಲಿ ಒಂದು ಕ್ರ್ಯಾಕ್ ಆಗುತ್ತೆ. ಕ್ರ್ಯಾಕ್ ಯಾಕಾಗುತ್ತೆ, ಇದಕ್ಕೆ ಜಾಸ್ತಿ ಪುಷ್ ಸಿಕ್ತು, ಮುಂದೆ ಹೋಗ್ತಾ ಇದೆ, ಇದಕ್ಕಷ್ಟು ಫೋರ್ಸ್ ಸಿಗ್ತಾ ಇಲ್ಲ, ಇದು ಸ್ವಲ್ಪ ಹಿಂದುಳಿತಾ ಇದೆ. ಇದು ಸ್ವಲ್ಪ ಮೂವ್ ಆಗ್ತಾ ಇದೆ, ಆದರೆ ಇದರಷ್ಟು ಫಾಸ್ಟಾಗಿ ಮೂವ್ ಆಗ್ತಾ ಇಲ್ಲ. ಇಲ್ಲಿ ಮೂಮೆಂಟ್ ನೋಡಿ, ಒಂದು ಕಡೆ ಒಂದರಿಂದ ಒಂದು ದೂರನೂ ಹೋಗ್ತಾ ಇಲ್ಲ, ಒಂದರಿಂದ ಒಂದು ಹತ್ರನೂ ಬರ್ತಾ ಇಲ್ಲ. ಇದು ಹೇಗಾಗ್ತಾ ಇದೆ, ಪ್ಯಾರಲಲ್ ಆಗಿ ಅಲ್ವಾ. ಒಂದು ಈ ಕಡೆ ಹೋದರೆ ಇನ್ನೊಂದು ಸ್ವಲ್ಪ ಹಿಂದುಳಿದಿದೆ, ಇದು ಪ್ಯಾರಲಲ್ ಮೂಮೆಂಟ್. ಪ್ಯಾರಲಲ್ ಮೂಮೆಂಟು ಮೇಲ್ಗಡೆ ನೋಡಿದ್ದು ಇನ್ನೆರಡು ಥರದ್ದು. ಹಾಗಾಗಿ ಏನು ಅಂತಂದರೆ ನಾವು ನೋಡ್ತಾ ಇರೋದು ಏನಂತಂದರೆ ಟೈಪ್ಸ್ ಆಫ್ ಪ್ಲೇಟ್ ಮೂಮೆಂಟ್. ಇದನ್ನು ಬರ್ಕೊಂಡಾಗ ನಿಮ್ಗೆ ಗೊತ್ತಾಗುತ್ತೆ. ಟೈಪ್ಸ್ ಆಫ್ ಪ್ಲೇಟ್ ಮೂಮೆಂಟ್ಸ್. ಟೈಪ್ಸ್ ಆಫ್ ಪ್ಲೇಟ್ ಮೂಮೆಂಟ್ಸ್ ಏನು ಟೈಪ್ಸ್ ಆಫ್ ಪ್ಲೇಟ್ ಮೂಮೆಂಟ್ ಅಂತಂದರೆ, ಫಸ್ಟ್ ನೋಡಿದ್ದು ತುಂಬ ಬೇರೆ ಬೇರೆ ಪ್ಲೇಟ್ ಇರ್ತಾ ಇತ್ತು ಅಲ್ವಾ. ದೂರ ಹೋಗೋದು ಒಂದು, ಹತ್ತಿರ ಬರೋದು ಇನ್ನೊಂದು. ಅದಕ್ಕೆ ನಾವೇನು ಕರಿತೇವೆ, ಮೊದಲನೇದು ಟುವರ್ಡ್ಸ್ ಈಚ್ ಅದರ್ ಇದ್ದರೆ, ಟುವರ್ಡ್ಸ್ ಈಚ್ ಅದರ್, ಇಫ್ ದ ಪ್ಲೇಟ್ಸ್ ಆರ್ ಮೂವಿಂಗ್ ಟುವರ್ಡ್ಸ್ ಈಚ್ ಅದರ್, ಟುವರ್ಡ್ಸ್ ಈಚ್ ಅದರ್, ಅದಕ್ಕೆ ಕನ್ವರ್ಜೆಂಟ್ ಪ್ಲೇಟ್ಸ್, ಕನ್ವರ್ಜೆಂಟ್ ಪ್ಲೇಟ್ಸ್ ಅಂತ ಕರಿತೇವೆ. ಇಫ್ ದ ಪ್ಲೇಟ್ಸ್ ಆರ್ ಮೂವಿಂಗ್ ಅವೇ ಫ್ರಾಮ್ ಈಚ್ ಅದರ್, ಅವೇ ಫ್ರಾಮ್ ಈಚ್ ಅದರ್, ಇದಕ್ಕೆ ಡೈವರ್ಜೆಂಟ್ ಪ್ಲೇಟ್ ಅಂತ ಕರಿತೇವೆ. ಡೈವರ್ಜೆಂಟ್ ಪ್ಲೇಟ್ಸ್ ಅಂತ ಕರಿತೇವೆ. ಕನ್ವರ್ಜ್ ಆಗೋದು, ಹತ್ರ ಒಂದಕ್ಕೊಂದು ಇಲ್ಲಿ ನೋಡಿ ಕರೆಕ್ಟಾಗಿ ನೋಡ್ಕೊಳ್ಳಿ, ಸಾರಿ, ಒಂದಕ್ಕೊಂದು ಹತ್ತಿರ ಬರೋದು. ಅವೇ ಇದ್ದರೆ ಡೈವರ್ಜ್ ಆಗೋದು ಅಂತಂದರೆ ಒಂದಕ್ಕೊಂದು ದೂರ ಹೋಗೋದು. ಗೊತ್ತಾಗಿದೆಯಾ? ನೀವು ಕನ್ವರ್ಜೆನ್ಸ್ ಅಂತ ಬೇರೆ ಬೇರೆ ಸಹ ಸಂದರ್ಭದಲ್ಲಿ ಸಹ ಕೇಳಿರಬಹುದು. ಕನ್ವರ್ಜ್ ಆಗೋದು, ಡೈವರ್ಜ್ ಆಗೋದು, ಡೈವರ್ಟ್ ಆಗೋದು ಅನ್ನೋ ಥರ. ಡೈವರ್ಜ್ ಆಗೋದು ದೂರ ದೂರ ಹೋಗೋದು. ಅದೇ ನಾವು ಪ್ಯಾರಲಲ್ ಆಗಿದ್ದರೆ, ಪ್ಯಾರಲಲ್ ಮೂಮೆಂಟ್ ಯಾಕಾಗುತ್ತೆ ಅಂತ ಹೇಳಿದ್ದೆ ನಿಮಗದು. ಒಂದು ವೇಳೆ ನಿಮ್ಗೆ ಗೊತ್ತಾಗಿಲ್ಲದ್ರೆ ಇನ್ನೊಂದು ಸಾರಿ ಹೇಳ್ತೇನೆ. ಫೋರ್ಸ್ ಎಕ್ಸರ್ಟ್ ಆಗ್ತಾ ಇರುತ್ತೆ, ಆದರೆ ಎಲ್ಲ ಒಂದೇ ಥರ ರೇಟ್ನಲ್ಲಿ ಎಕ್ಸರ್ಟ್ ಆಗ್ತಾ ಇರೋದಿಲ್ಲ. ಈ ಪ್ಲೇಸ್ನಲ್ಲಿ ಎಕ್ಸರ್ಟ್ ಆಗ್ತಾ ಇರ್ತಕ್ಕಂಥ ಫೋರ್ಸಿನ ಸ್ಟ್ರೆಂತು ಅಥವಾ ಸ್ಟ್ರಾಂಗ್ನೆಸ್ಸು ಚೇಂಜ್ ಇರುತ್ತೆ, ಇಲ್ಲಿ ಚೇಂಜ್ ಇರುತ್ತೆ. ರೇಟ್ ಆಫ್ ಡೈವರ್ಜೆನ್ಸ್ ಇಸ್ ನಾಟ್ ಸೇಮ್. ಅರ್ಥ ಆಗ್ತಾ ಇದೆ? ಅಟ್ ಪಾಯಿಂಟ್ 1, ಪಾಯಿಂಟ್ 2. ಸೊ ಪಾಯಿಂಟ್ 1 ಹ್ಯಾಸ್ ದಿ ಮ್ಯಾಕ್ಸಿಮಮ್ ಪುಷ್, ದಟ್ಸ್ ವೈ ಇಟ್ ಬಿಕಮ್ಸ್ pushing more stronger, but the point 2 is not getting that much pressure. ಆವಾಗ ಒಂದು ಸ್ವಲ್ಪ ಜಾಸ್ತಿ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮೂವ್ ಆಗ್ತಾ ಇರಬೇಕಾದ್ರೆ ಇಲ್ಲಿ ಕ್ರ್ಯಾಕ್ ಆಗುತ್ತೆ. ಕ್ರ್ಯಾಕ್ ಆದಾಗ ಅದು ಪ್ಯಾರಲಲ್ ಆಗಿ ಮೂವ್ ಆಗ್ತಾ ಇರುತ್ತೆ ಮುಂದೆ. ಅದಕ್ಕೆ ನಾವು ದ ಪ್ಲೇಟ್ಸ್ ಆರ್ ಮೂವಿಂಗ್ ಪ್ಯಾರಲಲ್ ಟು ಈಚ್ ಅದರ್, ಪ್ಯಾರಲಲ್ ಟು ಈಚ್ ಅದರ್, ಅದಕ್ಕೆ ಅಂತ ಕರಿತೇವೆ ಟ್ರಾನ್ಸ್ಫಾರ್ಮ್ ಪ್ಲೇಟ್ಸ್ ಅಂತ ಕರಿತೇವೆ. ಅದು ಪ್ಲೇಟ್ ಮೂಮೆಂಟ್ಸ್ ಇದು.
ಒಂದೇ ಒಂದೇ ಕಡೆ ಬರ್ತಾ ಇದ್ದರೆ ಟುವರ್ಡ್ಸ್ ಈಚ್ ಅದರ್ ಇದ್ರೇನು ಕನ್ವರ್ಜೆಂಟ್ ಮೂಮೆಂಟ್ ಅಥವಾ ಕನ್ವರ್ಜೆಂಟ್ ಪ್ಲೇಟ್ಸ್ ಅಂತ ಕರಿತೇವೆ ಆ ಪ್ಲೇಟ್ಸಿಗೆ. ಅವೇ ಫ್ರಮ್ ಈಚ್ ಅದರ್ ಇದ್ದರೆ ಡೈವರ್ಜೆಂಟ್ ಪ್ಲೇಟ್ಸ್, ಪ್ಯಾರಲಲ್ ಟು ಈಚ್ ಅದರ್ ಇದ್ದರೆ ಟ್ರಾನ್ಸ್ಫಾರ್ಮ್ ಪ್ಲೇಟ್ಸ್. ಇನ್ನೊಂದು ಮುಖ್ಯವಾದ ವಿಷಯ ನೀವು ನೆನಪಿಟ್ಕೊಳ್ಬೇಕಾಗಿರೋದು, ಕನ್ವರ್ಜೆನ್ಸ್ ಆಗಬೇಕಾದ್ರೆ ಏನಾಗುತ್ತೆ, ಒಂದಕ್ಕೊಂದು ಹತ್ತಿರ ಬರ್ತಾ ಇದೆ, ಹತ್ತಿರ ಬರ್ತಾ ಬರ್ತಾ ಅಲ್ಲಿ ಏನಾಗುತ್ತೆ, ಕೊಲಿಷನ್ ಆಗುತ್ತೆ ಅಲ್ವಾ, ಡಿಕ್ಕಿ ಹೊಡ್ಕೊಳ್ಳುತ್ತೆ ಒಂದಕ್ಕೊಂದು. ಆವಾಗ ದೊಡ್ಡ ಪ್ಲೇಟ್ನ ಅಡಿಯಲ್ಲಿ ಚಿಕ್ಕ ಪ್ಲೇಟ್ ಅಂದರೆ ಅಡಿ ಅನ್ನೋಕ್ಕಿಂತ ಈಗ ಹೆವಿ ಪ್ಲೇಟು ಕೆಳಗಡೆ ಹೋಗುತ್ತೆ, ಡೆನ್ಸಿಟಿ ಜಾಸ್ತಿ ಇರುತ್ತೆ, ಅದೆಲ್ಲ ಮತ್ತೆ ಹೇಳ್ತೇನೆ. ಅಲ್ಲಿ ಇದರಲ್ಲಿ ಬೇರೆ ಬೇರೆ ಟೈಪ್ಸ್ ಇದೆ. ಆದರೆ ಏನಾಗುತ್ತೆ, ಸಿಂಪಲ್ ಆಗಿ ಒಂದು ಪ್ಲೇಟ್ ಕನ್ಸ್ಯೂಮ್ ಆಗುತ್ತೆ, ಒಂದು ಪ್ಲೇಟ್ ಇನ್ನೊಂದನ್ನು ಕನ್ಸ್ಯೂಮ್ ಮಾಡುತ್ತೆ. ಒನ್ ಪ್ಲೇಟ್ ಕನ್ಸ್ಯೂಮ್ಡ್. ಆವಾಗ ಬಂದು ಡಿಕ್ಕಿ ಹೊಡೆದಿದೆ. ಯಾವುದೇ ಎರಡು ವಸ್ತು ಮುಖಾಮುಖಿ ಡಿಕ್ಕಿ ಆದಾಗ, ನೆನಪಿದೆಯಾ, ಮೊದಲೊಂದು ಸಾರಿ ಹೇಳಿದ್ದೆ, ನಾವು ಅರ್ತ್ ಫಾರ್ಮೇಷನ್ ಆಗಬೇಕಾದ್ರೆ ಕೊಲಿಷನ್ ಆಗುತ್ತೆ ಅನ್ನೋದೆಲ್ಲ ಹೇಳಬೇಕಾದ್ರೆ ಹೇಳಿದ್ದೆ. ಮುಖಾಮುಖಿ ಡಿಕ್ಕಿ ಆಗಬೇಕಾದ್ರೆ ಕೆಲವು ಪೋರ್ಷನ್ ಡಿಸ್ಟ್ರಾಯ್ ಆಗುತ್ತೆ. ಇಲ್ಲೂ ಸಹ ಹಾಗೆ ಒಂದು ಪ್ಲೇಟು ಕನ್ಸ್ಯೂಮ್ ಆಗುತ್ತೆ, ಸಮ್ ಪೋರ್ಷನ್ ಆಫ್ crust is destroyed. ಇದಕ್ಕೇನಂತ ಕರಿತೇವೆ, ಡಿಸ್ಟ್ರಕ್ಟಿವ್. ಅಂದರೆ ಈ ಕಾರಣದಿಂದಾಗಿ ಕನ್ವರ್ಜೆನ್ಸಿಗೆ ಡಿಸ್ಟ್ರಕ್ಟಿವ್ ಪ್ಲೇಟ್ ಮಾರ್ಜಿನ್ ಅಂತ ಸಹ ಕರಿತೇವೆ. ಡಿಸ್ಟ್ರಕ್ಟಿವ್ ಪ್ಲೇಟ್ ಮಾರ್ಜಿನ್ ಕರೆಕ್ಟಾಗಿ ನೋಡ್ಕೊಳ್ಳಿ. ಇನ್ನೊಂದು ಸಾರಿ ಹೇಳ್ತೇನೆ. ಈಗ ಎರಡು ಪ್ಲೇಟ್ ಇದೆ, ಬಂದು ಕನ್ವರ್ಜ್ ಆಗೋದು, ಒಂದೇ ಕಡೆ ಮೂವ್ ಆಗ್ತಾ ಇರೋದು, ಮುಖ ಒಂದರ ಇನ್ನೊಂದು ಕಡೆ ಬರ್ತಾ ಇದೆ. ಬಂದು ಇಲ್ಲಿ ಕನ್ವರ್ಜ್ ಆಗುವಾಗ ಡಿಕ್ಕಿ ಹೊಡ್ಕೊಳ್ಳುತ್ತೆ. ಡಿಕ್ಕಿ ಹೊಡ್ಕೊಂಡಾಗ ಕೆಲವೊಂದು ಪಾರ್ಟ್ ಏನಾಗುತ್ತೆ, ಕ್ರಸ್ಟಿನ ಪಾರ್ಟು ಡಿಸ್ಟ್ರಾಯ್ ಆಗುತ್ತೆ. ಡಿಸ್ಟ್ರಾಯ್ ಎಲ್ಲಾಗುತ್ತೋ ಆವಾಗ ಅದಕ್ಕೆ ನಾವು ಡಿಸ್ಟ್ರಕ್ಟಿವ್ ಅಂತ ಹೇಳ್ತೇವೆ. ಅಂದರೆ ಇಲ್ಲಿ ಒಂದು ಪಾರ್ಟು ಡಿಸ್ಟ್ರಾಯ್ ಆಗ್ತಾ ಇದೆ ಅಲ್ವಾ, ಅದಕ್ಕೋಸ್ಕರ ಡಿಸ್ಟ್ರಕ್ಟಿವ್ ಪ್ಲೇಟ್ ಮಾರ್ಜಿನ್ ಅಂತ ಕರೀತೇವೆ ಈ ಒಂದು ಭಾಗವನ್ನು. ಡಿಸ್ಟ್ರಕ್ಟಿವ್ ಪ್ಲೇಟ್ ಮಾರ್ಜಿನ್ ಕನ್ವರ್ಜೆನ್ಸಿಗೆ ಸಂಬಂಧಪಟ್ಟಿರೋದು ಡಿಸ್ಟ್ರಕ್ಟಿವ್ ಪ್ಲೇಟ್ ಮಾರ್ಜಿನ್. ಅಂದರೆ ಒಂದಕ್ಕೊಂದು ಬಂದು ಡಿಕ್ಕಿ ಹೊಡ್ಕೊಂಡು ಕೆಲವೊಂದು ಪಾರ್ಟು ಡಿಸ್ಟ್ರಕ್ಟ್ ಆಗಿರೋದು. ಹಾಗಾದರೆ ಡೈವರ್ಜೆನ್ಸಲ್ಲಿ ಏನಾಗಿಬಿಡುತ್ತೆ, ಕನ್ವರ್ಜೆನ್ಸಲ್ಲಿ ಹೀಗಾದರೆ ಡೈವರ್ಜೆನ್ಸಲ್ಲಿ ಏನಾಗಬಹುದು, ಡೈವರ್ಜೆನ್ಸು ಪ್ಲೇಟ್ ಹೇಗೆ ಮೂವ್ ಆಗ್ತಾ ಇರುತ್ತೆ, ಮೂವಿಂಗ್ ಅವೇ ಫ್ರಾಮ್ ಈಚ್ ಅದರ್, ಈ ಕಡೆ ಹೋಗ್ತಾ ಇರುತ್ತೆ. ಇಲ್ಲಿ ಮ್ಯಾಗ್ಮಾ ಕನ್ವೆಕ್ಷನ್ ಕರೆಂಟಿಂದ ಹೊಸ ಪ್ಲೇಟ್ ಕ್ರಿಯೇಟ್ ಆಗುತ್ತೆ ಅಲ್ವಾ, ಇದು ಜಾಸ್ತಿ ಆ ಕಡೆ ಮೂವ್ ಆಗ್ತಾ ಇದ್ದ ಹಾಗೆ ಇಲ್ಲಿ ಹೊಸ ಪ್ಲೇಟ್ ಕ್ರಿಯೇಟ್ ಆಗುತ್ತೆ, ಇಲ್ಲಿ ಹೊಸ ಪ್ಲೇಟ್ ಬರುತ್ತೆ, ಮತ್ತೆ ನೆಕ್ಸ್ಟು ಇನ್ನೊಂದು ಹೊಸ ಪ್ಲೇಟ್ ಬರ್ತಾ ಹೋಗುತ್ತೆ. ಈ ಥರ ಆಗ್ತಾ ಇರಬೇಕಾದ್ರೆ there is a creation of new crust, ಹೊಸ ಕ್ರಸ್ಟ್ ಕ್ರಿಯೇಟ್ ಆಗ್ತಾ ಇದೆ. ಕ್ರಿಯೇಷನ್ ಆಗೋದಕ್ಕೆ ಏನಂತ ಕರಿತೇವೆ, ಕನ್ಸ್ಟ್ರಕ್ಷನ್. ಅದಕ್ಕೆ ಈ ಒಂದು ಪ್ಲೇಟ್ ಬೌಂಡ್ರಿಯನ್ನು ಅಥವಾ ಪ್ಲೇಟ್ ಮಾರ್ಜಿನನ್ನು ಕನ್ಸ್ಟ್ರಕ್ಷನ್ ಅಲ್ಲ, ಕನ್ಸ್ಟ್ರಕ್ಟಿವ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಪ್ಲೇಟು. ಆದರೆ ಬೌಂಡ್ರಿಯನ್ನು ನಾವು ಅಥವಾ ಮಾರ್ಜಿನನ್ನು ಕನ್ಸ್ಟ್ರಕ್ಟಿವ್ ಪ್ಲೇಟ್ ಮಾರ್ಜಿನ್ ಅಂತ ಕರಿತೇವೆ. ಕನ್ಸ್ಟ್ರಕ್ಟಿವ್ ಪ್ಲೇಟ್ ಮಾರ್ಜಿನ್. ಆದರೆ ಈಗ ನೋಡಿ, ಎರಡು ಥರದ್ದಾಯಿತು. ಒಂದಕ್ಕೊಂದು ಹತ್ತಿರ ಬರೋದು, ಒಂದರಿಂದ ಒಂದು ದೂರ ಹೋಗೋದು. ಹತ್ತಿರ ಬಂದರೆ ಕನ್ವರ್ಜೆನ್ಸು, ದೂರ ಹೋದರೆ ಡೈವರ್ಜೆನ್ಸು. ಹತ್ತಿರ ಬರಬೇಕಾದ್ರೆ ಡಿಕ್ಕಿ ಆಗುತ್ತೆ, ಡಿಕ್ಕಿ ಆದಾಗ ಕೆಲವೊಂದು ಪಾರ್ಟ್ ಡಿಸ್ಟ್ರಾಯ್ ಆಗುತ್ತೆ, ಡಿಸ್ಟ್ರಾಯ್ ಆಗಿರೋದ್ರಿಂದ ಡಿಸ್ಟ್ರಕ್ಟಿವ್. ದೂರ ಹೋದಾಗ ಹೊಸ ಪ್ಲೇಟ್ ಕ್ರಿಯೇಟ್ ಆಗುತ್ತೆ, ಅದಕ್ಕೋಸ್ಕರ ಅದು ಕನ್ಸ್ಟ್ರಕ್ಟಿವ್. ಇನ್ನೊಂದಿದೆಯಲ್ವಾ ಟ್ರಾನ್ಸ್ಫಾರ್ಮ್ ಅಂತ, ಅಲ್ಲೇನಾಗುತ್ತೆ, ಅಲ್ಲಿ ಪ್ಲೇಟು ಪ್ಯಾರಲಲ್ ಆಗಿ ಮೂವ್ ಆಗ್ತಾ ಇರುತ್ತೆ, ಪ್ಯಾರಲಲ್ ಆಗಿ ಅಲ್ವಾ, ಈ ಥರ ಮೂವ್ ಆಗ್ತಾ ಇರಬಹುದು ಅಥವಾ ಈ ಥರ ಎರಡು ಒಂದೇ ಮೂವ್ ಆಗ್ತಾ ಇರಬಹುದು. ಇಲ್ಲಿ ಟ್ರಾನ್ಸ್ಫಾರ್ಮಲ್ಲಿ ನೈದರ್ ಕ್ರಿಯೇಷನ್ ನಾರ್ ಡಿಸ್ಟ್ರಕ್ಷನ್, ಕ್ರಿಯೇಟು ಆಗ್ತಾ ಇಲ್ಲ, ಡಿಸ್ಟ್ರಕ್ಟು ಆಗ್ತಾ ಇಲ್ಲ ಪ್ಲೇಟ್. ನೈದರ್ ಕ್ರಿಯೇಷನ್ ನಾರ್ ಡಿಸ್ಟ್ರಕ್ಷನ್.
ಹಾಗಾಗಿ ಅದಕ್ಕೇನಂತ ಕರಿತೇವೆ, ಕನ್ಸರ್ವೇಟಿವ್ ಪ್ಲೇಟ್ ಮಾರ್ಜಿನ್. ಕನ್ಸರ್ವೇಟಿವ್ ಪ್ಲೇಟ್ ಮಾರ್ಜಿನ್ ಅಂತ ಕರಿತೇವೆ. ಇದಕ್ಕೆ ಅರ್ಥ ಆಯ್ತಾ? ಇಷ್ಟು ಯಾವ್ಯಾವ ಥರ ಇರುತ್ತೆ ಪ್ಲೇಟ್ ಬೌಂಡ್ರಿಯಲ್ಲಿ, ಮತ್ತು ಹೇಗೆ ಅದರಲ್ಲಿ ಬೇರೆ ಬೇರೆ ವಿಧಾನಗಳಿರುತ್ತೆ. ಪ್ಲೇಟ್ ಹತ್ತಿರ ಬಂದರೆ ಏನು, ದೂರ ಹೋದರೆ ಏನು ಅನ್ನೋದೆಲ್ಲ ಹೆಸರನ್ನು ನೋಡ್ಕೊಂಡ್ವಿ ಅಷ್ಟೇ. ಕನ್ಸ್ಟ್ರಕ್ಷನ್ನು, ಡಿಸ್ಟ್ರಕ್ಷನ್ ಹೇಗಾಗುತ್ತೆ. ಓಕೆ, ಹಾಗಾದರೆ ಇಲ್ಲಿಗೆ ಸ್ಟಾಪ್ ಮಾಡ್ತೇನೆ ವಿಡಿಯೋವನ್ನು. ಇದಾದಮೇಲೆ ನೆಕ್ಸ್ಟ್ ಪಾರ್ಟ್ ಸಹ ಆದರೆ ಅಪ್ಲೋಡ್ ಮಾಡ್ತೇನೆ. ಆದರೆ ಜಿಯೋಗ್ರಫಿಲಿ ಬೇರೆ ಬೇರೆ ಪಾರ್ಟ್ಗಳನ್ನ ಆದಷ್ಟು ಮುಗಿಸ್ತಾ ಹೋಗೋಣ ಬೇಗ ಬೇಗ. ನೆಕ್ಸ್ಟ್ ಪಾರ್ಟು ಆದಷ್ಟು ಬೇಗ ಬರುತ್ತೆ.